ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನನ್ನ ಕೂದಲನ್ನ ಹೇಗೆ ಕೇರ್ ಮಾಡ್ತೀನಿ, ಹಾಗೆ ಸ್ನಾನಕ್ಕಿಂತ ಮುಂಚೆ ನಾನು ಏನೆಲ್ಲ ಯಾವ ರೀತಿ ಕೇರ್ ಮಾಡ್ತೀನಿ ಅಂದರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ, ಹಾಗೆ ಸ್ನಾನ ಆದ ನಂತರ ನನ್ನ ಕೂದಲನ್ನ ಹೇಗೆ ಕೇರ್ ಮಾಡ್ಕೊತೀನಿ ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಸೊ ಎಲ್ರಿಗೂ ಕೂದಲು ಅಂದರೆ ತುಂಬಾ ಇಷ್ಟ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಹೇಳ್ತಾ ಇರೋದು. ಸೊ ಫಸ್ಟು ನಾನು ತಲೆ ಸ್ನಾನ ಮಾಡೋಕ್ಕಿಂತ ಮೊದಲು ಈ ಥರ ಕೂದಲನ್ನ ನೀಟಾಗಿ ಅದರ ಸಿಕ್ಕೆಲ್ಲ ಬಿಡಿಸ್ಕೊಬೇಕು. ಸೊ ಅದು ನಾವು ಸಿಕ್ ಬಿಡಿಸಿಲ್ಲ ಅಂದರೆ ನಾವು ಏರ್ ವಾಶ್ ಮಾಡುವಾಗ ಕೂದಲೆಲ್ಲ ಸ್ವಲ್ಪ ಕಿತ್ತು ಬರುತ್ತೆ. ಸೊ ಸಾಫ್ಟ್ ಇರಲ್ಲ, ಅಷ್ಟು ರಫ್ ಇರುತ್ತೆ. ಸೊ ಹಾಗಾಗಿ ನಾನು ಕೂದಲಿಗೆ ನಾನು ಅಂದರೆ ವಾರ ಪೂರ್ತಿ ತಲೆಯಲ್ಲಿ ಎಣ್ಣೆ ಹಚ್ಚಿ ಬಿಡೋಲ್ಲ. ಅಂದರೆ ತಲೆ ಸ್ನಾನ ನಾಳೆ ಮಾಡ್ತೀನಿ ಅಂದರೆ ಅದರ ಹಿಂದಿನ ದಿನ ಅಥವಾ ಆ ದಿನವೇ 1-2 ಅವರ್ಸ್ ಮುಂಚೆನೇ ಎಣ್ಣೆನ ಚೆನ್ನಾಗಿ ಹಚ್ಚಿರ್ತೀನಿ, ಆಯಿಲ್ ಮಸಾಜ್ ಮಾಡ್ಕೊಂಡಿರ್ತೀನಿ. ಅಂದರೆ ಇವಾಗ ನಾನು ಸ್ವಲ್ಪ ಹೊತ್ತು ಬಿಟ್ಟೆ ತಲೆ ಸ್ನಾನ ಮಾಡಬೇಕು, ಹಾಗಾಗಿ ಸ್ವಲ್ಪ ಹೇರ್ಗೆಲ್ಲ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ಕೊತೀನಿ. ಏಕೆಂದರೆ ಜಾಸ್ತಿ ಹೊತ್ತು ಆಯಿಲ್ ಹಾಕಿಟ್ಕೊಂಡ್ರೆ ನನಗೆ ಸ್ವಲ್ಪ ತಲೆನೋವು ಈ ಥರ ಎಲ್ಲ ಬರ್ತಾಯಿತ್ತು. ಸೊ ಅದಕ್ಕೆ ಸ್ವಲ್ಪ ನೋಡೋಣ, ಈ ಥರ ಟ್ರೈ ಮಾಡೋಣ ಅಂತ ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಎಣ್ಣೆನ ಹಚ್ಕೊಳ್ಳಿ. ನೀವು ಯಾವುದೇ ಆಯಿಲ್ನಾದರೂ ಸೇರಿ ನೀಟಾಗಿ ಎಲ್ಲ ಕೂದಲಿನ ಬುಡ ಮತ್ತು ಪೂರ್ತಿ ಕೂದಲು ಎಷ್ಟು ನಿಮ್ಮ ಕೂದಲು ಉದ್ದ ಇದೆ ಅಷ್ಟು ಪೂರ್ತಿ ನೀವು ತುದಿಗೆಲ್ಲ ಕೂದಲು ಎಣ್ಣೆನ ಹಚ್ಕೊಬೇಕಾಗುತ್ತೆ. ಸೊ ತುದಿ ಕೂದಲಿಗೆ ನೀಟಾಗಿ ಹಚ್ಚಬೇಕು, ಏಕೆಂದರೆ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಬರೋದು ತುಂಬಾ ಇರುತ್ತೆ. ಹಾಗೆ ನೀವು ಎಣ್ಣೆ ಹಚ್ಚಿದಾಗ ನೀವು ಕೂದಲೆಲ್ಲ ಫುಲ್ಲು ಕಟ್ಟಿಬಿಡ್ತೀರ. ಆ ಥರ ಮಾಡೋದಕ್ಕಿಂತ ಜಡೆ ಹಿಂಡು ಬಿಡಿ, ಆದಷ್ಟು ಒಳ್ಳೆಯದು. ಮತ್ತು ನಮ್ಮ ಕೂದಲಿನ ಬೇರುಗಳು ತುಂಬಾ ಸಾಫ್ಟ್ ಇರುತ್ತೆ, ಅದು ಕಿತ್ತು ಬರುತ್ತೆ ನಾವು ಕೂದಲೆಲ್ಲ ನೀಟಾಗೆಲ್ಲ ಮೇಲೆ ಎತ್ತಿ ಕಟ್ಬಿಟ್ರೆ. ಸೊ ಆದಷ್ಟು ಜಡೆ ಎಂಡು ಬಿಡೋದಕ್ಕೆ ಟ್ರೈ ಮಾಡಿ. ನಾನು ಅಷ್ಟೇ ಒಂದಿನ ಮುಂಚೆನೇ ಎಣ್ಣೆ ಹಚ್ಚಿ ಅದನ್ನು ನೀಟಾಗಿ ಜಡೆ ಹಾಕಿಬಿಟ್ಟಿರ್ತೀನಿ. ಕೂದಲನ್ನ ಕಟ್ಟೋದು ತುಂಬಾ ಕಡಿಮೆ. ಸೊ ಏನಪ್ಪ ಅಂದರೆ ನಮ್ಮ ಕೂದಲು ಎಷ್ಟು ಉದ್ದ ಇದೆ ಅನ್ನೋದಕ್ಕಿಂತ ನಮ್ಮ ಕೂದಲು ಯಾವ ರೀತಿ ಇದೆ, ಹಾಗೆ ಹೇಗೆ ನಾವು ಕೇರ್ ಮಾಡಿ ಆ ಒಂದು ಕೂದಲನ್ನ ನೀಟಾಗಿ ನೋಡ್ಕೊತೀವಿ ಅಂದರೆ ಒಂದು ಹೆಲ್ದಿ ಹೇರ್ ಅಂತ ಹೇಳ್ಬೋದಲ್ವ. ಸೊ ಆ ಥರ ನೋಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೀನಿ. ನೀವು ಕೆಲವೊಬ್ಬರು ಹೇಳ್ಬೋದು ನಿಮ್ಮ ಹೇರ್ ಅಷ್ಟಿಲ್ಲ ಹಾಗೆ ಹೇಗೆ ಅಂತ ಏನಾದರೂ ಮನಸ್ಸಲ್ಲಿ ಬರ್ಬೋದು. ಆದರೆ ನಾನು ಹೇಳೋದಿಷ್ಟೇ, ನಮ್ಮ ಒಂದು ಚಿಕ್ಕ ಚಿಕ್ಕ ಪ್ರಯತ್ನ ಆಗಲಿ ಅಥವಾ ಒಂದೊಳ್ಳೆ ರೂಟೀನ್ ಆಗಲಿ ಒಂದು ನೆಕ್ಸ್ಟ್ ಟೈಮ್ ಒಂದು ಒಳ್ಳೆ ರಿಸಲ್ಟ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಸೊ ನನ್ನ ಕೂದಲು ಇದಕ್ಕಿಂತ ಕಡಿಮೆ ಇತ್ತು, ಹೇಗೆಂದರೆ ನಾನು ತುಂಬ ಸಲ ಹೇರ್ ಕಟ್ ಮಾಡಿಸ್ತಾ ಇದ್ದೆ. ನನಗೆ ಹೇರ್ ಕಟ್ ಮಾಡಿಸೋದು ಅಂದರೆ ತುಂಬಾ ಇಷ್ಟ ಆಗ್ತಿತ್ತು. ಸೊ ಸ್ಟೈಲಿಶಾಗಿ ಕಟ್ ಮಾಡಿಸ್ಕೊಬೇಕು ಅಂತ. ಸೊ ಅವಾಗೆಲ್ಲ ಹೇರ್ ಕಟ್ ಮಾಡಿಸಿ ತುಂಬ ಚಿಕ್ಕದಾಗಿತ್ತು. ಬಟ್ ಇವಾಗ ಇಲ್ಲಿ ನಾನು ತೋರಿಸ್ತಾ ಇರೋಷ್ಟು ಕೂದಲು ಇವಾಗಲೇ ಬಂದಿರೋದು. ಸೊ ಹಾಗಾಗಿ ನಾನು ಹೇಗೆ ನನ್ನ ಹೇರ್ ಕೇರ್ ಮಾಡ್ಕೊತೀನಿ ಆ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಈ ಒಂದು ವಿಡಿಯೋನ ಮಾಡಿದೆ. ಸೊ ಹೇರ್ ಫಾಲ್ ಆಗೋದು ಕೂಡ ನನಗೆ ಕಂಟ್ರೋಲ್ ಆಗಿದೆ. ಅಂದರೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಆಯಿಲಲ್ಲಿ ಬಳಸ್ಕೊಂಡು ಅದನ್ನು ನಾನು ಹೇರ್ ಆಯಿಲ್ ಆಗಿ ರೆಡಿ ಮಾಡಿಕೊಂಡು ಯೂಸ್ ಮಾಡ್ತೀನಿ. ವಾರದಲ್ಲಿ 1-2 ಸಲ ನಾನು ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ತೀನಿ. ಏಕೆಂದರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಎಣ್ಣೆ ಹಚ್ಚಿ ಕೂದಲನ್ನ ಹಾಗೆ ಬಿಡೋದು ಅಂತೂ ನನಗೆ ಆಗೋದೇ ಇಲ್ಲ. ಸೊ ಹಾಗಾಗಿ ನಾನು ಈ ಥರ ನನ್ನ ಒಂದು ರೂಟೀನ ಮಾಡ್ತೀನಿ. ಸೊ ಸ್ನಾನಕ್ಕಿಂತ ಮೊದಲು ಯಾರೆಲ್ಲ ಈ ಥರ ಒಂದು ಹೇರ್ ಕೇರ್ ಮಾಡ್ತೀರಾ ಅವರು ಇದೇ ಥರ ಕಂಟಿನ್ಯೂ ಮಾಡಿ. ಸೊ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಕೂದಲಿನ ತುದಿಗೂ ಕೂಡ ಈ ಥರ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ, ಎಲ್ಲ ಒಂದು ನೀಟಾಗಿ ಸ್ಪ್ಲಿಟ್ ಎಂಡ್ಸ್ ಬರ್ದಂಗೆ ಆಗುತ್ತೆ. ಸೊ ನಾನು ಇವಾಗ ಸ್ನಾನಕ್ಕೆ ಹೋಗೋದು 1 ಅವರ್ ಅನ್ನೋ ಹಾಗೆ ನಾನು ಈ ಥರ ಒಂದು ಆಯಿಲೆಲ್ಲ ಹಚ್ಚಿ ನೀಟಾಗಿ 10 ಮಿನಿಟ್ಸ್ ಅಷ್ಟೇ ನಾನು ನನ್ನ ಕೈ ಫಿಂಗರ್ಸ್ಗಳಲ್ಲಿ ನಾನು ಹೆಡ್ ಮಸಾಜ್ ಮಾಡ್ಕೊತೀನಿ. ಹೆಡ್ ಮಸಾಜ್ ಮಾಡೋದಕ್ಕೆ ಬೇರೆ ಎಲ್ಲ ಅಂದರೆ ಆನ್ಲೈನ್ನಲ್ಲೆಲ್ಲ ಸಿಗುತ್ತೆ. ಬಟ್ ಅದಕ್ಕಿಂತ ನಮಗೆ ಒಂದು ಒಳ್ಳೆ ಮಷಿನ್ ಅಂದರೆ ನಮ್ಮ ಒಂದು ಕೈಗಳು ಅಂತಲೇ ಹೇಳ್ತೀನಿ. ಸೊ ನಾನು ಯಾವುದೇ ಆ ಥರ ಆನ್ಲೈನ್ ಶಾಪಿಂಗ್ ಮಾಡಿಲ್ಲ. ನಾನು ಕೈಗಳಿಂದನೇ ಒಂದು 10 ಮಿನಿಟ್ಸ್ ಮಸಾಜ್ ಮಾಡ್ಕೊತೀನಿ. ತುಂಬಾ ಒಂದು ಕಾಮ್ ಆ್ಯಂಡ್ ಕೂಲ್ ಅಂತ ಅನಿಸುತ್ತೆ. ಸೊ ನೋಡಿ, ಇವಾಗ ನನ್ನದು ಹೇರ್ ವಾಶ್ ಆಯಿತು. ಸೊ ನೋಡಿ, ಕೂದಲು ನನಗೆ ಹೇರ್ ಫಾಲ್ ಅಷ್ಟು ಆಗ್ತಾಯಿಲ್ಲ, ಸ್ವಲ್ಪನೇ ಅಷ್ಟೇ. ಸೊ ಹೇರ್ ವಾಶ್ ಆದ ತಕ್ಷಣವೇ ನಾನು ಹೇಗೆ ನನ್ನ ಹೇರ್ ಕೇರ್ ಮಾಡ್ಕೊತೀನಿ ಅಂತ ನೋಡಿ, ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ನಾನು ಹೇರ್ ವಾಶ್ ಮಾಡಿ ನನ್ನ ಕೂದಲು ಒಂದು 70-80% ಸ್ವಲ್ಪ ಡ್ರೈ ಆಗಿದೆ.
ಸೊ ಆವಾಗ ನಾನು ಹೇರ್ ಸಿರಮ್ನ ಯೂಸ್ ಮಾಡ್ತೀನಿ. ಕಂಪ್ಲೀಟಾಗಿ ನೀವು ಹೇರ್ ಸಿರಮ್ನ ಯೂಸ್ ಮಾಡಲೇಬೇಕು, ಯಾಕೆಂದರೆ ಕೂದಲು ತುಂಬಾ ಶೈನಿ ಆಗಿ ಹಾಗೆ ಒಂದು ಸೂಪರ್ ಸಿಲ್ಕಿಯಾಗೂ ಕೂಡ ಇರುತ್ತೆ. ಹಾಗೆ ನಮ್ಮ ಒಂದು ಕೂದಲು ಕೂಡ ತುಂಬಾ ನೀಟಾಗಿ ಒಂದೊಳ್ಳೆ ಫೇವರ್ ಇರುತ್ತೆ. ಅಂದರೆ ಕೂದಲಿಗೆ ನಾವು ಯಾವುದೇ ಕೆಮಿಕಲ್ ಬಳಸಬಾರ್ದು, ಆದರೆ ಹೇರ್ ಸಿರಮ್ಗಳಂತೂ ನೀಟಾಗಿ ಬಳಸೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಕೆಲವರು ಅಂತಾರೆ ಹೇರ್ ಸಿರಮ್ ಯೂಸ್ ಮಾಡಲ್ಲ ಹಾಗೆ ಹೇಗೆ ಅಂತ, ಬಟ್ ಹೇರ್ ಸಿರಮ್ ಇಸ್ ಬೆಸ್ಟ್ ಅಂತಲೇ ಹೇಳ್ತೀನಿ. ನಾನು ಕೂಡ ಹೇರ್ ಸಿರಮ್ನ ತುಂಬ ದಿನದಿಂದ ಬಳಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಎಲ್ಲವನ್ನು ಶೇರ್ ಮಾಡ್ತಾ ಇರೋದು ನನ್ನ ಹೇರ್ ಕೇರ್ ಬಗ್ಗೆ. ಸೊ ನಾನು ಈ ಥರ ಎಲ್ಲ ಹೇರ್ ಸಿರಮ್ನ ಯೂಸ್ ಮಾಡ್ತಾಯಿರ್ತೀನಿ. ನಾನು ಲೋರಿಯಲ್ ಪ್ಯಾರಿಸ್ದು ಹೇರ್ ಸಿರಮ್ನ ಯೂಸ್ ಮಾಡ್ತಾಯಿರೋದು. ಇನ್ನು ತುಂಬ ಹೇರ್ ಸಿರಮ್ಗಳು ಆನ್ಲೈನಲ್ಲಿ ಅವೈಲಬಲ್ ಇದೆ. ಸೊ ನಿಮಗೆ ಹಾಗೆ ನಿಮ್ಮ ಕೂದಲು ಯಾವುದು ಬೆಸ್ಟ್ ಅಂತ ಅನಿಸುತ್ತೆ, ಸೊ ಆ ಒಂದು ಹೇರ್ ಸಿರಮ್ನ ನೀವು ಕೂಡ ಯೂಸ್ ಮಾಡಿ. ಸೊ ಹೇರ್ ಸಿರಮ್ ನೇಮ್ ಬಂದು ಲೋರಿಯಲ್ ಪ್ಯಾರಿಸ್ ಅಂತ, ತುಂಬ ಚೆನ್ನಾಗಿದೆ. ನೀವು ಯಾವುದೇ ಸಿರಮ್ ಆಗಲಿ ಒಂದು 3ರಿಂದ 4 ಡ್ರಾಪ್ ಅಷ್ಟೇ ಯೂಸ್ ಮಾಡಿ, ಜಾಸ್ತಿ ಎಣ್ಣೆ ಥರ ಎಲ್ಲ ಹಚ್ಕೊಬೇಡಿ. ತುಂಬಾ ಹಚ್ಚೋರಷ್ಟು ಇದು ಬರಲ್ಲ. ಬಟ್ ಹಸಿ ಕೂದಲಿದ್ದಾಗಲೇ ನೀವು ಕೂದಲನ್ನ ಬಾಚಬೇಡಿ. ಹಾಗೆ ಈ ಥರ ನಾನು ಹೇರ್ ವಾಶ್ ಆದಮೇಲೆ ನನ್ನ ಹೇರ್ ಕೇರ್ನ ಈ ಥರ ರೂಟೀನ್ನ ಫಾಲೋ ಮಾಡ್ತೀನಿ. ಸೊ ಹೇರ್ ಡ್ರೈಯರಲ್ಲಿ ಕೂಡ ನಾವು ಟ್ರೈ ಮಾಡ್ಕೋಬೋದು, ಇಲ್ಲಾಂದರೆ ನ್ಯಾಚುರಲಾಗಿ ಬಿಸಿಲೇ ಇರುತ್ತೆ ಅಲ್ವಾ, ಸೊ ಬಿಸಿಲಲ್ಲಿ ನಮ್ಮ ಹೇರ್ನ ಡ್ರೈ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ನೋಡ್ಕೊಬೋದು, ನಾವು ಕೇರ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ಇನ್ನೂ ನಿಮಗೆ ಯಾವುದಾದ್ರೂ ಹೇರ್ ಕೇರ್ ಬಗ್ಗೆ ವಿಡಿಯೋಸ್ ಬಗ್ಗೆ ಟಿಪ್ಸ್ನ ಬೇಕು ಅಂದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.